ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ತುಂಬ ಜನಕ್ಕೆ ಈಗಿನ ಕಾಲಮಾನದಲ್ಲಿ ಈಗಿನ ಲೈಫ್ ಸ್ಟೈಲಲ್ಲಿ ಈಗ ನಾವು ಎಷ್ಟೇ ಖುಷಿಯಾಗಿದ್ದರೂ, ಎಷ್ಟೇ ಎಜುಕೇಟೆಡ್ಸ್ ಆಗಿದ್ದರೂ, ಹಾಗೂ ಎಷ್ಟೇ ನಾವು ದುಡಿತಾ ಇದ್ದೀವಿ ಅಂತ ಹೇಳಿದ್ರೂ ಕೂಡ ಮನುಷ್ಯನಿಗೆ ಏನೆಲ್ಲ ಪ್ರಾಬ್ಲಮ್ ಇದೆ ಅಂತ ಕೇಳಿದಾಗ ಮುಖ್ಯವಾಗಿ ಹೇಳುವಂಥದ್ದು ನಮಗೆ ದುಡ್ಡಿನ ಸಮಸ್ಯೆ, ದುಡ್ಡಿಗೆ ಕೊರತೆ, ದುಡ್ಡು ನಮಗೆ ಅವಶ್ಯಕತೆ ತುಂಬ ಇದೆ ಅಂತ ಹೇಳುವಂಥದ್ದು. ಅದಕ್ಕೋಸ್ಕರ ನಾವು ಸಾಲ ಮಾಡ್ಕೊಂಡಿದ್ದೀವಿ ಅಥವಾ ಸಾಲ ತೀರಿಸಬೇಕು, ಬಡ್ಡಿ ಜಾಸ್ತಿ ಕಟ್ತಾ ಇದ್ದೀವಿ, ಈ ಥರ ಸಾಲಕ್ಕೆ ಸಿಕ್ಕಾಕ್ಕೊಂಡು ನಾವು ಸಾಲವನ್ನು ತೀರಿಸೋದಕ್ಕೆ ಒಂದು ಮಾರ್ಗ ಅನ್ನೋದು ನಮ್ಗೆ ಬೇಕು. ಆ ಮಾರ್ಗ ತುಂಬಾ ಈಸಿಯಾಗಿದೆ, ತುಂಬ ಶಕ್ತಿಶಾಲಿಯಾದಂಥ ಒಂದು ಪರಿಹಾರ ಅಂತ ಹೇಳಬಹುದು ಸ್ನೇಹಿತರೆ. ಇದನ್ನು ನಾವು ಮಾಡಿಕೊಳ್ಳುವಾಗ ತುಂಬ ಜನ ಯಾಕೆ ಸಾಲ ಮಾಡ್ಕೊಂಡ್ಮೇಲೆ ನೆಮ್ಮದಿ ಅನ್ನೋದು ಇರೋದಿಲ್ಲ, ಬಡ್ಡಿಗಳು ಜಾಸ್ತಿ ಕಟ್ತಾ ಇರ್ತೀವಿ. ಆದರೆ ಮಂಗಳವಾರದ ದಿನ ಏನಾದರೂ ನೀವು ತಗೊಂಡ್ಬಿಟ್ಟಿದ್ರೆ ಮಾತ್ರ ಆ ಸಾಲವನ್ನು ತೀರಿಸೋದಕ್ಕೆ ಕಷ್ಟ ಜಾಸ್ತಿ, ಅವಮಾನ ಪಡಬೇಕಾಗುತ್ತೆ. ಬಂದು ನಮ್ಮ ಮನೆ ಹತ್ರ ಜಗಳ ಮಾಡ್ತಾರೆ, ಬೇಗ ನಮ್ಮ ದುಡ್ಡು ವಾಪಸ್ ಕೊಡಿ ಅಂತ ಕೇಳುವಂಥದ್ದು. ಅದಕ್ಕೋಸ್ಕರ ಮಂಗಳವಾರದ ದಿನಗಳಲ್ಲಿ ನೀವು ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಈ ದಿನ ತಿಳಿಸುವಂಥ ಪರಿಹಾರ ಸೂಪರ್ ಆಗಿರುತ್ತೆ, ತುಂಬ ಶಕ್ತಿಶಾಲಿಯಾದಂಥ ಒಂದು ಪರಿಹಾರ. ನಮ್ಮ ಅಡುಗೆ ಮನೆಯಲ್ಲಿ ಇರುವಂಥ 2 ವಸ್ತುಗಳನ್ನು ತಗೊಂಡ್ರೆ ಸಾಕಾಗುತ್ತೆ. ನಮ್ಮ ಜನ್ಮ ದೋಷಗಳು ಅಂದರೆ ಇದರಲ್ಲೇ ಸಾಲಗಳಲ್ಲೇ ಮುಳುಗೋಗ್ಬಿಟ್ಟಿದ್ದೀವಿ ಅಂತ ಹೇಳ್ತೀವಲ್ವ, ಅದನ್ನು ಪ್ರಶಾಂತವಾಗಿ ನಾವು ತೀರಿಸ್ಕೊಳ್ಳೋದಕ್ಕೆ, ತುಂಬ ಆನಂದವಾಗಿ ನಾವು ಇರೋದಕ್ಕೆ ಈ ಪರಿಹಾರ ಅಂತ ಹೇಳ್ತೀನಿ ಸ್ನೇಹಿತರೆ. ಏಕೆಂದರೆ ನಾವೆಲ್ಲರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಯಾವುದಕ್ಕೋ ಅರ್ಜೆಂಟಾಗಿ ಒಂದು ದುಡ್ಡನ್ನು ಸಾಲ ತಗೊಂಡ್ಬಿಟ್ಟಿರ್ತೀವಿ. ಆ ಫ್ರೆಂಡ್ಶಿಪ್ಪು ಹಾಳಾಗೋಗುತ್ತೆ ಅಥವಾ ಸಂಬಂಧ ಹಾಳಾಗೋಗುತ್ತೆ. ಫಸ್ಟ್ ಥರ ಇರೋದಿಲ್ಲ. ನಾವು ತಗೊಳ್ಳುವಾಗ ಅಥವಾ ನಾವು ಕೊಡುವಾಗ ಇರುವಂಥ ಒಂದು ಬಾಂಧವ್ಯ ತಗೊಳ್ಬೇಕಾದ್ರೆ ಫೈನಲ್ಲಾಗಿ ಆ ಬಾಂಧವ್ಯ ಅನ್ನೋದು ಇರೋದಿಲ್ಲ. ಉಳಿಸ್ಕೊಳ್ಳುವಂಥವರು ಕೂಡ ತುಂಬ ರೇರ್ ಆಗಿರ್ತಾರೆ. ಇದನ್ನೆಲ್ಲವೂ ಕೂಡ ನೀವು ಯಾವ ದಿನನಾದರೂ ಮಾಡ್ಕೊಳ್ಬಹುದು ಈ ಪರಿಹಾರವನ್ನು. ಮುಖ್ಯವಾಗಿ ಇದಕ್ಕೆ ನಮಗೆ ಬೇಕಾಗಿರುವಂಥದ್ದು ಒಂದು ಬ್ಲೂ ಕಲರ್, ನೀಲಿ ಕಲ್ಲರಲ್ಲಿರುವಂಥ ಸ್ವಲ್ಪ ಒಂದು ಖರ್ಚಿಪಾಗಲ್ದಷ್ಟಿರುವಂಥ ಒಂದು ಬಟ್ಟೆ ಇದ್ದರೆ ಸಾಕಾಗುತ್ತೆ. ಅದಕ್ಕೆ ಸ್ವಲ್ಪ ಕರ್ಪೂರ ಹಾಗೂ 11 ಲವಂಗಗಳು ಇರಲೇಬೇಕು. 11 ಕೌಂಟ್ ಮಾಡಿಕೊಂಡು ತಗೊಳ್ಳಿ ಸ್ನೇಹಿತರೆ. ಲೆಕ್ಕ ಕರೆಕ್ಟಾಗಿ ಇರಬೇಕು ನಿಮಗೆ. ಯಾಕಂದರೆ ಈ ಕರ್ಪೂರದ ಬಿಲ್ಲೆಗಳನ್ನು ನೀವು 3 ಅಥವಾ 5 ಅಥವಾ 7 ಈ ರೀತಿ ತಗೊಳ್ಳಿ. ಈ ಥರ ತಗೊಂಡಿದ್ದೆ ಈ ಎರಡನ್ನೂ ಕೂಡ ನೀವು ಬ್ಲೂ ಕಲರ್ ಬಟ್ಟೆಯಲ್ಲಿ ಅಂದರೆ ನೀಲಿ ಕಲರ್ ಬಟ್ಟೆಯಲ್ಲಿ ಕಟ್ಟಬೇಕು. ಈ ಪರಿಹಾರವನ್ನು ಮಾಡಿಕೊಳ್ಳುವಾಗ ರಾತ್ರಿ ಮಾಡಿಕೊಳ್ಬೇಕು. ಈ ಪರಿಹಾರ ಮಾಡಿಕೊಳ್ಳುವ ದಿನಗಳಲ್ಲಿ ನಾವು ನಾನ್ ವೆಜ್ಜು ತಿನ್ನಬಾರ್ದು. ನೀವು ಯಾವ ದಿನ ನಾನ್ ವೆಜ್ ತಿನ್ನೋದಿಲ್ಲ ನೋಡಿ, ಆ ದಿನ ಮಾಡ್ಕೊಳ್ಳಿ, ತುಂಬಾ ಸೂಪರಾಗಿರುತ್ತೆ. ಇದನ್ನು ರಾತ್ರಿ ಮಾಡಿಕೊಳ್ಬೇಕು. ಮಾಡಿಕೊಳ್ಳುವಾಗ ಯಾರಿಗೂ ಕೂಡ ನೀವು ತಿಳಿಸೋದಕ್ಕೆ ಹೋಗಬೇಡಿ. 11 ಲವಂಗಗಳನ್ನು ಆ ಬಟ್ಟೆನಲ್ಲಿ ಹಾಕಿ, ಹಾಗೂ ಕರ್ಪೂರದ ಬಿಲ್ಲೆ 3, 5, 7 ಎಷ್ಟಾದರೂ ತಗೊಳ್ಳಿ. ಈ 3ರಲ್ಲಿ ಈ ಥರ ಹಾಕ್ಬಿಟ್ಟು ಗಂಟು ಕಟ್ಬಿಟ್ಟು ನಿಮ್ಮ ಇಷ್ಟ ದೇವರು, ನಿಮ್ಮ ಮನೆ ದೇವರು ಯಾರೇ ಇರಬಹುದು, ದೀಪ ಹಚ್ಚೋಕ್ಕೆ ಸಾಧ್ಯ ಆದರೆ ಹಚ್ಚಿ ಕೇಳ್ಕೊಳ್ಳಿ. ಗಂಟನ್ನು ಅಲ್ಲಿಟ್ಬಿಟ್ಟು ಕೇಳ್ಕೊಂಡಾದಮೇಲೆ ತದನಂತರ ಇದನ್ನು ತಗೊಂಡು ಬಂದುಬಿಟ್ಟಿದೆ ನೀವು ಮಲ್ಕೊಳ್ತಿರೋ ಅಲ್ವಾ, ತಲೆದಿಂಬು ಹತ್ರ ಇಟ್ಕೊಳ್ಬೇಕು. ಇದನ್ನು ಇಟ್ಬಿಟ್ಟು ಏನು ಮಾಡಬೇಕು, ಕೇಳ್ಕೊಳ್ಬೇಕು. ಇದನ್ನು ನೀವು ಕೈಯಲ್ಲಿಟ್ಕೊಂಡು ನಮಗಿಷ್ಟು ಸಾಲ ಇದೆ, ಬೇಗ ತೀರಿಸೋದಕ್ಕೊಂದು ಮಾರ್ಗ ತೋರಿಸು, ಈ ಥರ ಕೇಳಿಕೊಂಡು ತುಂಬ ನಾವು ಈ ಕಷ್ಟದಲ್ಲಿದ್ದೀವಿ, ಈ ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೆ ಏನಾದರೂ ಒಂದು ಮಾರ್ಗವನ್ನು ತೋರಿಸು ತಾಯಿ ಅಂತ ಕೇಳಿಕೊಂಡು ಅದನ್ನು ನಿಮ್ಮ ತಲೆದಿಂಬಿನ ಕೆಳಗೆ ಇಟ್ಕೊಂಡು ನೀವು ಮಲ್ಕೊಳ್ಬೇಕು. ಮಾರನೇ ದಿನ ಏನು ಮಾಡಬೇಕು, ಗಂಟನ್ನು ಕಟ್ಟಿರ್ತೀರಲ್ವ, ಆ ಗಂಟನ್ನು ತಗೊಂಡು ನಮಗೆ 4 ರೋಡು ಅಂದರೆ 4 ರಸ್ತೆಗಳು ಸೇರುವಂಥ ಜಾಗ ಅನ್ನೋದು ತುಂಬ ಕಡೆ ಇರುತ್ತೆ. ಆ ಥರ ಇರುವಂಥದ್ದನ್ನು ನೀವು ನೋಡ್ಕೊಳ್ಳಿ. ಅದನ್ನು ಸೀದಾ ರೋಡ್ಗೆ ಎಸಿಬಾರ್ದು ಸ್ನೇಹಿತರೆ. ರಸ್ತೆಯಲ್ಲಿ ಯಾವುದೇ ಕಾರಣಕ್ಕೂ ಹಾಕೋದಕ್ಕೆ ಹೋಗಬೇಡಿ. ಆ ರಸ್ತೆ ಪಕ್ಕದಲ್ಲಿ ನಮಗೆ ಗಿಡ ಮರಗಳು ಆ ಥರ ಎಲ್ಲ ಏನು ಇರುತ್ತಲ್ವ, ಆ ಜಾಗದಲ್ಲಿ ನೀವು ಇದನ್ನು ಹಾಕಬೇಕಾಗುತ್ತೆ. ಯಾಕಂದರೆ ಇದರಲ್ಲಿ ನಾವು ನಮ್ಮ ಕಷ್ಟ, ಬಾಧೆ, ಕಣ್ಣೀರು ಎಲ್ಲವನ್ನೂ ತುಂಬಿಸಿರ್ತೀವಿ. ಅದನ್ನೆಲ್ಲವೂ ಕೂಡ
ಲವಂಗಗಳು, ಕರ್ಪೂರ ಎರಡೂ ಕೂಡ ಅಬ್ಸರ್ವ್ ಮಾಡಿರುತ್ತೆ. ರಾತ್ರಿ ಪೂರ್ತಿ ನಾವು ಮಲ್ಕೊಂಡ ದಿಂಬಿನ ಕೆಳಗೆ ಇಟ್ಟಿರ್ತೀವಲ್ವ, ಆ ಕಷ್ಟಗಳನ್ನು, ನಮ್ಮ ಮನಸ್ಸಲ್ಲಿರುವ ದುಗುಡವನ್ನು, ನೆಗೆಟಿವನ್ನೆಲ್ಲ ಕೂಡ ಲವಂಗಗಳು ಎಳೆದುಕೊಂಡಿರುತ್ತೆ. ಇನ್ನೊಬ್ಬರಿಗೆ ನಾವು ಕಷ್ಟ ಕೊಡಬಾರ್ದು. ಅದಕ್ಕೋಸ್ಕರ ಈ ಥರ ಗಂಟು ಹಾಕ್ಬಿಟ್ಟಿದೆ. ಸೀದಾ ತಗೊಂಡೋಗಿ ನೀವು 4 ರಸ್ತೆಗಳು ಕೂಡುವಂಥ ಜಾಗ ಹಾಕಬೇಕು. ಡೈರೆಕ್ಟಾಗಿ ರಸ್ತೆನಲ್ಲಿ ಹಾಕಬಾರ್ದು. ಯಾರಿಗೂ ಕೂಡ ತುಳಿಯೋದಕ್ಕೆ ಅವಕಾಶ ಕೊಡೋದು ಹೋಗಬೇಡಿ. ಈ ಥರ ಹಾಕ್ಬಿಟ್ಟು ನಿಮ್ಮ ಪಾಡಿಗೆ ನೀವು ಬನ್ನಿ. ನೋಡಿ ಸಾಲಗಳು ಎಷ್ಟು ಬೇಗ ತೀರೋಗುತ್ತೆ ಅಂತ ಹೇಳ್ತೀನಿ. ಇನ್ನು ಮುಖ್ಯವಾಗಿ ತುಂಬ ಜನಕ್ಕೆ ಇನ್ನೂ ಕಷ್ಟ ಜಾಸ್ತಿ ಇದೆ ಅಂತ ಹೇಳುವಂಥವರಾದರೆ ತಪ್ಪದೆ ಮಂಗಳವಾರದ ದಿನಗಳಲ್ಲಿ ಆಂಜನೇಯ ಸ್ವಾಮಿಗೆ ಮಲ್ಲಿಗೆ ಎಣ್ಣೆಯಿಂದ ದೀಪವನ್ನು ಹಚ್ಚುತ್ತಾ ಬನ್ನಿ. 2 ಲವಂಗಗಳನ್ನು ಮುಗ್ಗಿರುವಂಥ ಲವಂಗಗಳನ್ನು ಹಾಕಬೇಕು. ನೀವು ದೇವಸ್ಥಾನಗಳಲ್ಲಿ ಅಂದರೆ ನಮಗೆ ಆಂಜನೇಯ ಸ್ವಾಮಿಯ ದೇವಸ್ಥಾನಗಳು ಸಿಗುತ್ತೆ. ಮಂಗಳವಾರದ ದಿನ ಮಾತ್ರ ಈ ರೀತಿಯಾದಂಥ ಪರಿಹಾರಗಳನ್ನು ಮಾಡಿಕೊಳ್ಬೇಕು. ಇನ್ನು ಸಾಲಗಳು ಜಾಸ್ತಿ ಇದೆ, ಇನ್ನೂ ತುಂಬ ಇದೆ ಅಂತ ಹೇಳಿದ್ರೆ ತುಂಬಾ ಸಿಂಪಲ್ಲಾಗಿ ಇರುವಂಥದ್ದು ಬೀಗ. ಹೊಸದಾಗಿ ಇರುವಂಥದ್ದನ್ನು ನೀವು ಈ ಥರದ್ದು ಸ್ಟೀಲ್ದಾದರೂ ಕಬ್ಬಿಣದ್ದು ಯಾವುದು ಸಿಗುತ್ತೋ ಅದನ್ನು ನೀವು ತಗೊಂಡು ಬರಬೇಕು. ಇದನ್ನು ತುಂಬಾ ರಹಸ್ಯವಾಗಿ ನಾವು ಮಾಡ್ಕೊಳ್ಬೇಕು. ಈಗ ತಿಳಿಸ್ತಾ ಇರುವಂಥ ಪರಿಹಾರಗಳು ಎಲ್ಲವೂ ಕೂಡ ರಹಸ್ಯವಾದಂಥ ಪರಿಹಾರಗಳು. ಯಾಕಂದರೆ ನಾವು ಮಾಡುವಾಗ ಅದರ ಫಲ ಪೂರ್ತಿಯಾಗಿ ಸಿಗಬೇಕು ಅಂದರೆ ಬೇರೆಯವ್ರ ಹತ್ರ ನಾವು ಶೇರ್ ಮಾಡ್ಕೊಳ್ಬಾರ್ದು. ಈ ಥರ ಬೀಗವನ್ನು ನೀವು ತಗೊಂಡು ಬಂದುಬಿಟ್ಟು ಏನು ಮಾಡಬೇಕು, ಇದನ್ನು ನಿಮ್ಮ ತಲೆದಿಂಬಿನ ಕೆಳಗೆ ಇಟ್ಕೊಂಡು ಮಲ್ಕೊಳ್ಬೇಕು. ಬೀಗ ಲಾಕ್ ಮಾಡಿರಿ ಸ್ನೇಹಿತರೆ. ಇದನ್ನು ನೀವು ತಗೊಂಡು ಬರಬೇಕಾದ್ರೆ ಅದು ಲಾಕ್ ಓಪನ್ ಆಗಿರುತ್ತೆ ಅಥವಾ ಲಾಕ್ ಕ್ಲೋಸ್ ಆಗಿರಬಹುದು. ಏನೇ ಆಗಿದ್ರೂ ನೀವು ಲಾಕ್ ಕ್ಲೋಸ್ ಮಾಡಿಬಿಟ್ಟಿದ್ದೆ ಇದನ್ನು ಕ್ಲೀನಾಗಿ ತಗೊಂಡು ಬಂದುಬಿಟ್ಟಿದ್ದೆ ನಿಮ್ಮ ತಲೆದಿಂಬಿನ ಕೆಳಗೆ ಇಟ್ಕೊಂಡು ನೀವು ಮಲಗುವಾಗ ನಿಮಗಿರುವ ದುಡ್ಡು ಕಾಸಿನ ಸಮಸ್ಯೆ, ಹಣಕಾಸಿನ ಸಮಸ್ಯೆಗಳು ಯಾವ ರೂಪದಲ್ಲಿ ನಿಮಗೆ ಕಾಡ್ತಾ ಇರುತ್ತೆ ನೋಡಿ, ಅದನ್ನೆಲ್ಲವೂ ಹೇಳ್ಕೊಂಡಾದಮೇಲೆ ಇದನ್ನು ತಲೆದಿಂಬಿನ ಕೆಳಗೆ ಇಟ್ಕೊಂಡಿರ್ತೀವಲ್ವ, ಸೀದಾ ತಗೊಂಡು ಹೋಗ್ಬೇಕಾದ್ರೆ ಇದನ್ನು ಯಾವುದಾದ್ರೂ ದೇವಸ್ಥಾನಗಳು, ಯಾವುದೇ ಒಂದು ದೇವಾಲಯಗಳು ಇರಬಹುದು. ಈ ರೀತಿಯ ದೇವಾಲಯನೇ ಅಂತ ಹೇಳ್ತಾ ಇಲ್ಲ. ಆ ದೇವಾಲಯಗಳಿಗೆ ಹೋದಾಗ ಆ ಪ್ರಾಂಗಣದಲ್ಲಿ ನೀವು ಬಿಟ್ಟು ವಾಪಸ್ ಬರಬೇಕು ಸ್ನೇಹಿತರೆ. ಇದನ್ನು ಸೀದಾ ಮತ್ತೆ ಅದನ್ನು ತಗೊಂಡು ನೋಡೋದು ಮಾಡೋದು ಏನೂ ಮಾಡಬಾರ್ದು. ಈ ಥರ ನಾವು ಮಾಡಿ ಬಂದಮೇಲೆ ಇದನ್ನು ಯಾರೇ ತಗೊಳ್ಳಿ ಏನೇ ಆಗಲಿ ಏನೂ ಸಮಸ್ಯೆ ಆಗೋದಿಲ್ಲ ಬೇರೆಯವ್ರಿಗೂ ಕೂಡ. ಯಾಕಂದರೆ ಅದನ್ನು ನೀವು ಅಷ್ಟು ಯೋಚನೆ ಮಾಡೋದಕ್ಕೆ ಹೋಗಬೇಡಿ. ನಿಮ್ಗೆ ಸಮಸ್ಯೆ ಬಂದಿದೆ, ಅದನ್ನು ಬಗೆಹರಿಸ್ಕೊಳ್ಳೋದಕ್ಕೆ ಅಂತ ನಾವು ನಂಬಿಬಿಟ್ಟು ದೇವರನ್ನು ಮಾಡುವಂಥ ಪರಿಹಾರ ಆಗಿರೋದ್ರಿಂದ ಇದನ್ನು ಈ ಥರ ಒಂದು ಪ್ರಾಂಗಣದಲ್ಲಿ ಬಿಟ್ಟು ವಾಪಸ್ಸು ನಿಮ್ಮ ಪಾಡಿಗೆ ನೀವು ಬನ್ನಿ. ಬಹಳ ಬೇಗ ನಿಮ್ಮ ಸಾಲ ತೀರುತ್ತೆ. ನೆಮ್ಮದಿಯ ಜೀವನ ಅನ್ನೋದು ನಿಮ್ಮನ್ನು ಹುಡುಕೊಂಡು ಬರುತ್ತೆ. ಹಾಗೂ ಸಾಲ ನೀವೇ ತಗೊಂಡಿದ್ರು, ಸಾಲ ಕೊಡೋರಿದ್ದರೂ ಕೂಡ ವಾಪಸ್ ಬಂದು ನಿಮಗೆ ಫೋನ್ ಮಾಡಿ ವಾಪಸ್ ಕೊಡ್ತಾರೆ. ಅಥವಾ ನೀವೇ ಕೊಡೋದಿದ್ರು ತಗೊಂಡೋಗಿ ಕೊಡ್ತೀರಾ. ಇಷ್ಟು ಸುಲಭವಾಗಿರುತ್ತೆ. ಎಲ್ರಿಗೂ ಒಳ್ಳೆಯದಾಗಲಿ.